ಈ ದೇಶದ ಶ್ರೀ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು 10 ವರ್ಷ ಅಧಿಕಾರವನ್ನು ಮಾಡಿ ಯಾವುದಾದ್ರೂ ಒಂದು ಅಭಿವೃದ್ಧಿಗಳನ್ನು ಮಾಡಿದಾರಾ? ಬರೇ ಸುಳ್ಳು ಭರವಸೆಗಳನ್ನು ಹೇಳಿ ಜನರಿಗೆ ಒಂದು ತಪ್ಪು ದಾರಿಗೆ ಒಯ್ಯುವಂಥ ಕೆಲಸನ ಯಾರಾದರೂ ಮಾಡ್ತಾ ಇದ್ರೆ ಅದು ಒಂದು ನರೇಂದ್ರ ಮೋದಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು ಸುಳ್ಳು ಭರವಸೆ ಅಂದರೆ 2014ನೇ ಇಸ್ವಿಯಲ್ಲಿ ನಾವು ವಿದೇಶದಿಂದ ಕಪ್ಪು ಹಣ ತಂದು ಜನರಿಗೆ ಪ್ರತಿಯೊಬ್ಬರ ಅಕೌಂಟಿಗೆ 15 ಲಕ್ಷ ರೂಪಾಯಿಗಳನ್ನು ಹಾಕ್ತೀವಿ ಅಂತ ಹೇಳಿದ್ರು. ಯಾರಿಗಾದ್ರೂ ಬಂದಿದ್ದಾವ? ಬಂದಿಲ್ಲ. ಅದೇ ರೀತಿ 2018ರಲ್ಲಿ ಒಂದು ಪುಲ್ವಾಮಾ ಅಂತ ಒಂದು ದೊಡ್ಡ ಘಟನೆಯನ್ನು ಮಾಡಿ ಅದನ್ನು ಮುಂದಿಟ್ಕೊಂಡು 2018ರಲ್ಲಿ ಅವರು ಚುನಾವಣೆಯನ್ನು ಗೆದ್ದರು. ಈಗ ಮತ್ತೆ 2024ರಲ್ಲಿ ರಾಮ ಮಂದಿರ ಮತ್ತೆ ಮೀಸಲಾತಿ ಕುರಿತು ಮಾತಾಡಿ ತಮ್ಮ ಇಲೆಕ್ಷನ್ ಅನ್ನು ಮಾಡಿಕೊಳ್ಳುವಂಥ